ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ಹೇಳಕ್ಕೆ ಹೊರಟಿರೋದು ನಮ್ಮ ಗುರುಗಳ ತಂದೆ, ನಮ್ಮ ಬಿಗ್ ಬಾಸ್ ಶ್ರೀ ಎನ್ ವೀರಸ್ವಾಮಿ ಅವರ ಒಂದು ಅದ್ಭುತವಾದ ಕತೆ, ಸತ್ಯವಾದ ಕತೆ, ನೈಜವಾದ ಕತೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ ಕತೆ ನೋಡಿ, ಸಹಾಯ ಅನ್ನೋದು ಕೇಳಿ ಮಾಡೋದಲ್ಲ, ಸಹಾಯ ಅನ್ನೋದು ತಿಳ್ಕೊಂಡು ಮಾಡೋದು ಅನ್ನೋದಕ್ಕೆ ಇದೊಂದು ಕತೆ ಉದಾಹರಣೆ ಆಗುತ್ತೆ. ನರೇಂದ್ರ ಬಾಬು ಅಂತ ಒಬ್ಬ ದೊಡ್ಡ ಬರಹಗಾರರು, ಅವತ್ತಿನ ಕಾಲದಲ್ಲಿ ತುಂಬ ದೊಡ್ಡ ಬರಹಗಾರರು. ಅವರು ಸರ್ವಜ್ಞ ಅನ್ನೋ ಒಂದು ಸಿನಿಮಾನ ಪ್ರೊಡಕ್ಷನ್ ಮಾಡ್ತಾರೆ. ಆ ಸರ್ವಜ್ಞ ಅನ್ನೋ ಪಿಕ್ಚರ್ನ ಪ್ರೊಡಕ್ಷನ್ ಮಾಡಿ ಅದು ಅರ್ಧಕ್ಕೆ ನಿಂತೋಗಿ ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಸಿಕ್ಕಾಕೋತಾರೆ. ನಮ್ಮ ಈಶ್ವರಿ ಸಂಸ್ಥೆ ಎಲ್ಲಿತ್ತು ಗಾಂಧಿನಗರದಲ್ಲಿ, ಅದೇ ರೋಡ್ನಲ್ಲಿ ಮುಂದಕ್ಕೆ ಶ್ರೀಕಾಂತ್ ಅನ್ನೋ ಒಂದು ಕಂಪ್ನಿ ಇತ್ತು. ಯಾವಾಗಲೂ ನಮ್ಮ ಬಾಬು ಅವರು ಅಲ್ಲಿ ಕೂತ್ಕೊಳ್ಳೋರು. ಅಲ್ಲಿ ಸಾಲದ ಒತ್ತಡ, ಕೆಲಸ ಇರಲಿಲ್ಲ, ಬೇರೆ ಸಿನಿಮಾ ಬರೆಯೋಕ್ಕಾಗ್ತಿಲ್ಲ, ಈ ಸಿನಿಮಾ ನಿರ್ಮಾಣಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಊಟಕ್ಕೆ ಅಂತ ಹಿಂಗೆ ಹೋಗ್ತಾ ಇರಬೇಕಾದ್ರೆ ನಮ್ಮ ಬಿಗ್ ಬಾಸು ವೀರಸ್ವಾಮಿ ಸರು ಕಾರ್ ಹಿಂಗೆ ಅವ್ರ ಡ್ರೈವರ್ ಹಿಂದೆ ತೆಗಿತಿದ್ದಾರೆ, ಕಾರ್ ಹತ್ತಕ್ಕೆ ಬಂದಿದ್ದಾರೆ. ಏನ್ರಿ ಬಾಬುಗಳೇ ಹೇಗಿದ್ದೀರಾ? ಸರ್ ಚೆನ್ನಾಗಿದ್ದೀನಿ. ಮನೆಗಿನೇನಾರು ಕಟ್ಟಿದ್ರಾ? ಅಯ್ಯೋ ಎಲ್ಲಿ ಸರ್, ಇರೋ ಮನೇನ ಉಳಿಸ್ಕೊಳ್ಳೋ ಪರಿಸ್ಥಿತಿಲಿದ್ದೀನಿ, ಸಿನಿಮಾ ಮಾಡಿ ಕಳ್ಕೊಂಬಿಟ್ಟಿದ್ದೀನಿ, ಏನೂ ಆಗ್ತಾಯಿಲ್ಲ. ಸರಿ, ಇದೊಂದು ಪುಸ್ತಕ ಕೊಡ್ತೀನಿ ನೋಡಿ, ಇದನ್ನು ಓದ್ಬಿಟ್ಟಿದ್ದೀರ, ಒಂದು ಒಳ್ಳೆ ಚಿತ್ರಕಥೆ ಮಾಡಿ ಸಿನಿಮಾ ಮಾಡ್ಬೋದಾ ಹೇಳಿ ಅಂದ್ಬಿಟ್ಟು ಅವ್ರು ಒಳಗಡೆ ಹೋಗಿ ಒಂದು ಪುಸ್ತಕ ತಂದು ಕೊಟ್ಟಿದ್ದಾರೆ. ಆಮೇಲೆ ಹೊಟ್ಟೋಗಿದ್ದಾರೆ. ಅದಾಗಿ ಸುಮಾರು ಒಂದು 8 ದಿವಸ ಆಗಿದೆ, ಏನೂ ಇದಾಗಿಲ್ಲ. ಮತ್ತೆ ಸೇಮ್ ಅದೇ ಗಾಡಿ ಹಂಗೆ ರಿವರ್ಸ್ ಹೋಗ್ತಾ ಇದೆ. ವೀರಸ್ವಾಮಿ ಸರ್ ಊಟಕ್ಕೆ ಹೊರಡ್ತಾ ಇದ್ದಾರೆ. ನರೇಂದ್ರ ಬಾಬು ಅವರು ಅವ್ರ ಆಫೀಸ್ ಮುಂದೆ ಹೋದರೆ, ಏನು ಬಾಬುಗಳೇ ನಾನು ಕೊಟ್ಟಿದ್ದ ಪುಸ್ತಕ ಓದಿದ್ರಾ? ಅದಕ್ಕೆ ಇಲ್ಲ ಸರ್, ಇನ್ನೂ ಓದಿಲ್ಲ. ಓದಿ ಎಲ್ಲ ಪುಸ್ತಕ ಓದಿ ಕೆಲಸ ಮಾಡಿದ್ರೆ ನಿಮಗೆಲ್ಲ ಸಮಸ್ಯೆಗಳು ಸರಿ ಹೋಗುತ್ತೆ, ಪುಸ್ತಕ ಓದ್ಬಿಟ್ಟು ಬೇಗ ನನಗೆ ಹೇಳಿ ಅಂತ ಹೇಳಿಬಿಟ್ಟು ಅವರು ಹೊರಟ್ಬಿಟ್ಟಿದ್ದಾರೆ. ಆಮೇಲೆ ಆವಾಗ ಬಾಬು ಅವ್ರಿಗೆ ಅನಿಸಿದೆ, ಅಯ್ಯೋ ಏನೇ ಇಷ್ಟು ದೊಡ್ಡ ವ್ಯಕ್ತಿ, ಇಷ್ಟು 2 ಸತಿ ಕೇಳಿಬಿಟ್ರು, ಮಾಡ್ತೀವ ಬಿಡ್ತೀವಿ, ಅವ್ರು ಕೊಟ್ಟರು ಪುಸ್ತಕ ಓದ್ಬಿಟ್ಟು ನಮ್ಮ ಅಭಿಪ್ರಾಯ ಹೇಳೋಣ ಅಂತ ಪುಸ್ತಕ ಓಪನ್ ಮಾಡಿದ್ರೆ ಆ ಪುಸ್ತಕದ ಹಾಳೆಗಳ ಮಧ್ಯೆ ಒಂದು ಚೆಕ್ಕನ್ನು ಇಟ್ಟಿದ್ದಾರೆ. ಅಂದರೆ ಕೆಲವರು ಸಹಾಯ ನಾವು ಬೇಕು ಅಂತ ಕೇಳ್ಕೊಂಡು ಹೋದಾಗ ಒಬ್ಬರು ಒಳ್ಳೆ ಮನಸ್ಸಿರೋರು ಮಾಡ್ತಾರೆ, ಒಬ್ಬರೊಬ್ಬರು ಅವಮಾನ ಮಾಡ್ತಾರೆ, ಒಬ್ಬರೊಬ್ಬರು ಮಾಡಲ್ಲ, ಅದು ಅವರ ವೈಯಕ್ತಿಕ. ಆದರೆ ಇಲ್ಲಿ ಒಬ್ಬ ಬರಹಗಾರನಿಗೆ ನಾನು ಹಾಗೆ ದುಡ್ಡು ಕೊಟ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಆ ಕಲಾ ಸರಸ್ವತಿಗೆ, ಒಳಗಡೆ ಇರೋ ಶಾರದೆಗೆ ಅವಮಾನ ಮಾಡಿದಾಗೆ ಹಂಗಾಗಬಾರ್ದು. ಒಬ್ಬ ಬರಹಗಾರನಿಗೆ ಕೆಲಸ ಕೊಟ್ಟು ದುಡ್ಡು ಕೊಟ್ಟಬೇಕು ಅಂತ ವೀರಸ್ವಾಮಿಯವರು ಊಹಿಸಿ ಆ ನರೇಂದ್ರ ಬಾಬು ಅವ್ರಿಗೆ ಆ ಪುಸ್ತಕ ಓದಿ ಚಿತ್ರಕಥೆ ಮಾಡಿಕೊಡಿ ಅಂತ ಹೇಳಿ ಅದರೊಳಗಡೆ ಚೆಕ್ ಇಟ್ಟಿದ್ದಾರೆ. ಅಂದರೆ ಆ ಮನುಷ್ಯನ ಮನಸ್ಸು ಎಂಥದ್ದು ಅನ್ನೋದನ್ನು ಯೋಚನೆ ಮಾಡಿ. ಸೊ ನಿಜವಾದ ಗಾಂಧಿನಗರದ ಶ್ರೀಮಂತ, ಧೀಮಂತ, ಹೃದಯವಂತ ನಮ್ಮ ಬಿಗ್ ಬಾಸ್ ಶ್ರೀ ಎನ್ ವೀರಸ್ವಾಮಿ ಈಶ್ವರಿ ಸಂಸ್ಥೆ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಿನಿಮಾ ಸರಸ್ವತಿ. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆನ ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಸರ್ವೇ ಜನ ಸುಖಿನೋ ಭವಂತು. ಲವ್ ಯು ಆಲ್.